ಸ್ಯಾಂಡಲ್ವುಡ್ಗೆ ಆಕ್ಷನ್ ಸಿನಿಮಾಗಳು ಹೊಸದಲ್ಲ. ಆದರೆ ನಿರ್ದೇಶಕ ಹೇಮಂತ್ ರಾವ್ ಸದ್ದಿಲ್ಲದೆ ಹೆಣೆಯುತ್ತಿರುವ ಗೂಢಾಚಾರಿ ಜಾಲ ಕನ್ನಡ ಥ್ರಿಲ್ಲರ್ ಸಿನಿಮಾಗಳ ದಿಕ್ಕನ್ನೇ ಬದಲಾಯಿಸಲಿದೆ. 1970ರ ದಶಕಕ್ಕೆ ಸ್ವಾಗತ. ಪ್ರತಿ ಹೊಸ ಪಾತ್ರದ ಪರಿಚಯದೊಂದಿಗೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಕುತೂಹಲದ ಕೋಟೆಯನ್ನು ಕಟ್ಟುತ್ತಿದೆ. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಈ ಸ್ಪೈ ಯೂನಿವರ್ಸ್ನ ರಹಸ್ಯಗಳನ್ನು ಡಿಕೋಡ್ ಮಾಡೋಣ ಬನ್ನಿ. ನಟ ಡಾಲಿ ಧನಂಜಯ್ ನಿರ್ವಹಿಸುತ್ತಿರುವ ಈ ಪಾತ್ರ ಇಡೀ ಆಪರೇಷನ್ನ ಪ್ರಮುಖ ಅಸ್ತ್ರ. ಇವರ ರೆಟ್ರೋ ಲುಕ್ ನೋಡಿದರೆ 70ರ ದಶಕದ ಕತ್ತಲ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸುವ ಅಂಡರ್ ಕವರ್ ಗೂಢಾಚಾರನಾಗಿ ಇವರು ಅಬ್ಬರಿಸಲಿದ್ದಾರೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಎಂಟ್ರಿ, ಅಣ್ಣ ಅವರ ಐಕಾನಿಕ್ ಆಪರೇಷನ್ ಡೈಮಂಡ್ ರಾಕೆಟ್ ಮತ್ತು CID 999 ಚಿತ್ರಗಳಿಗೆ ನೀಡುತ್ತಿರುವ ನೇರ ಟ್ರಿಬ್ಯೂಟ್. ಇದೊಂದು ಕೇವಲ ಪಾತ್ರವಲ್ಲ, ಕನ್ನಡದ ಸುವರ್ಣಯುಗದ ಪತ್ತೇದಾರಿ ಕಥೆಗಳ ನಾಸ್ಟಾಲಜಿಯಾ. ಸೀರೆಯುಟ್ಟು ಕೈಯಲ್ಲಿ ರೈಫಲ್ ಹಿಡಿದು ನಿಂತಿರುವ ನಟಿ ಅದಿತಿ ಬಾಲನ್ ಈ ಆಪರೇಷನ್ನ ವೈಲ್ಡ್ ಕಾರ್ಡ್. ಇವರ ಅಸಲಿ ಮಿಷನ್ ಏನು ಎಂಬುದು ಸದ್ಯಕ್ಕೆ ಹೈಲಿ ಕ್ಲಾಸಿಫೈಡ್. ನಟಿ ಪ್ರಿಯಾಂಕಾ ಮೋಹನ್ ರೆಟ್ರೋ ಲುಕ್ನಲ್ಲಿ ಗ್ಲೌಸ್ ಮತ್ತು ಮುತ್ತಿನ ಹಾರದೊಂದಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಕೆಯ ಅಸಲಿ ಗುರುತು ಇನ್ನೂ ನಿಗೂಢ. ಈ ಆಟದಲ್ಲಿ ಕಾಣುವುದೆಲ್ಲವೂ ಸತ್ಯವಲ್ಲ ಎಂಬುದಕ್ಕೆ ಇವರೇ ಸಾಕ್ಷಿ. ಚದುರಂಗದ ದಾಳಗಳು ಸಜ್ಜಾಗಿವೆ. ವಿಂಟೇಜ್ ಕ್ಯಾಮೆರಾಗಳು ರೋಲ್ ಆಗುತ್ತಿವೆ. 666 ಆಪರೇಷನ್ನಲ್ಲಿ ಅಸಲಿ ಪ್ರಶ್ನೆ ಇವರು ಯಾರು ಎಂಬುದಲ್ಲ, ಇವರೆಲ್ಲರೂ ಸೇರಿ ಯಾರನ್ನು ಬೇಟೆಯಾಡುತ್ತಿದ್ದಾರೆ ಎಂಬುದು.